ಎಸ್, ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಬಯಲು ಮಾಡ್ತಿದೆ ಬೆಂಗಳೂರಿನ ಉಪ್ಪಾರಪೇಟೆ ಟ್ರಾಫಿಕ್ ಪೊಲೀಸರ ಹೇಸಿಗೆಯ ಹಫ್ತಾ ವಸೂಲಿ ದಂಧೆ. ಕಟ್ಟೆ ಕೊಡ್ತೀನಿ ಬೇಕಾದ್ರೆ. ಯಾಕೆ ಭಿಕ್ಷೆ ಬೇಡ? ಇನ್ನೇನ್ ಮಾಡ್ತಾ ಇರೋದು ನೀವು? ತುಂಬಾ ಸಾಚ. ಹೌದು, ಪ್ರಾಮಾಣಿಕನೇ. ಕನ್ನಡಿಯಲ್ಲಿ ಹೋಗಿ ಮುಖ ನೋಡ್ರಿ. ಯಾರಾದ್ರೂ ಹೂವಿನಾರ ತಂದು ಕೊಡಿ ಸರ್, ಹಾಕ್ಬಿಡೋಣ. ಮೈಕ್ ಮುಟ್ಬೇಡಿ ನೀವು. ವಿಜಯ್ ಟೈಮ್ಸ್ ಬಯಲು ಮಾಡ್ತಿದೆ ಉಪ್ಪಾರಪೇಟೆ ಪೊಲೀಸ್ ಹಫ್ತಾ ವಸೂಲಿ ದಂಧೆ. ಬಸ್ ಪಾರ್ಕಿಂಗ್ ಹೆಸರಲ್ಲಿ ಭರ್ಜರಿ ಲೂಟಿ. ಎಸ್, ನಮ್ಮ ರಾಜಧಾನಿ ಪೊಲೀಸರು ಅದ್ಯಾಕೆ ಹೀಗಾದರೂ ಗೊತ್ತಾಗ್ತಿಲ್ಲ. ಮಾನ ಮರ್ಯಾದೆ ಬಿಟ್ಟು ಭಿಕ್ಷುಕರ ತರ ಪ್ರತಿದಿನ ಮೆಜೆಸ್ಟಿಕ್ನಲ್ಲಿ ನಿಲ್ಲೋ ಖಾಸಗಿ ಬಸ್ಗಳಿಂದ 500 ರೂಪಾಯಿ ಹಾಗೂ ತಿಂಗಳಿಗೆ 3000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಈ ರೀತಿ ಪ್ರತಿನಿತ್ಯ ಯೂನಿಫಾರ್ಮ್ ತೆಗೆದು ಪ್ರತಿ ಬಸ್ಗೆ ಬಂದು ಕಲೆಕ್ಷನ್ ಮಾಡ್ತಿರುವವನ ಹೆಸರು ಮಂಜುನಾಥ್. ಈತ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ. ಈತ ಈ ಹಫ್ತಾ ವಸೂಲಿ ತಂಡದ ನಾಯಕ. ಎರಡು ಗಾಡಿ ಎರಡೇ ಸರ್, ಆರಿಸ್ಕೊಳ್ರಿ. ಯಾರು ನಿಮ್ಗೆ ಏನು ಬಿಟ್ಟಲ್ಲ, ಒಬ್ಬರು ಏನು ಮಾಡಲ್ಲ, ಒಂದು ಇದು ಮಾಡ್ಕೊಂಡು ಹೋಗ್ತಾರೆ. ಹೋದ್ರ ಮಂಜಣ್ಣ ಹೇಳ್ಬಿಡಿ, ಮಂಜಣ್ಣ ಕೊಟ್ಟಿರ್ತೀನಿ. ಲಂಚ ಕೊಟ್ರೆ ಯಾವ ಟ್ರಾಫಿಕ್ ರೂಲ್ಸ್ ಇಲ್ಲದೆ ನೀವು ಬಿಂದಾಸ್ ಆಗಿ ಬಸ್ ಹಾಕೊಂಡು ಎಷ್ಟು ಹೊತ್ತು ಬೇಕಾದ್ರೂ ಇರ್ಬೋದು. ಆದ್ರೆ ಹಫ್ತಾ ಕೊಟ್ಟಿಲ್ಲ ಅಂದ್ರೆ ಕಿರಿಕ್ ಮಾಡಲು ಶುರು ಮಾಡುತ್ತೆ ಈ ಟ್ರಾಫಿಕ್ ಪೊಲೀಸರ ತಂಡ. ಖಾಸಗಿ ಬಸ್ ಚಾಲಕರು ನಮಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಇವರ ಹಫ್ತಾ ವಸೂಲಿ ದಂಧೆಯ ಕರಾಳ ಮುಖ ಬಯಲು ಮಾಡಿದೆವು. ತಿಂಗಳಿಗೆ 3000, ದಿನಕ್ಕೆ 500 ಕೊಡ್ಲೇಬೇಕು. ಇವರಿಗೆ ಒಂಚೂರು ಅಂಜಿಕೆ ಇಲ್ಲ, ಒಂಚೂರು ನಾಚಿಕೆ ಇಲ್ಲ. ಇವರ ಮೈಗೆ ಯೂನಿಫಾರ್ಮ್ ಬೇರೆ ಕೇಡು. ಏನೋ ಗಾಡಿಗಳು ಅವ್ರದ್ದು ಇವ್ರದ್ದು ಡ್ರೈವರ್ಗಳಿಗೆಲ್ಲ ಅಡ್ವಾನ್ಸು ಇದನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಎರಡಿದೆ 2.5 ಮಾಡಿ ಬಸ್ಸಿಗೆ 3000, 4000, 15,000 ನೀವೇ ತಗೊಳ್ತಾರೆ. ನಾನು ಯಾವುದು ತಗೊಂಡಿಲ್ಲ. ನೀವೇ ತಗೊಳ್ತಿರೋದು. ನಾನು ತಗೊಂಡಿಲ್ಲ ಅಂತ ಹೇಳಿದ್ನಲ್ಲ. ಬಿಡಿ, ಜೀವನ ಮಾಡಿ ಸರ್. ನನ್ನ ಡ್ಯೂಟಿನೇ ನಾನು ಹೆಂಗ್ ಬರೋಣ? ಬೇಡ್ರಿ. ಹಫ್ತಾ ವಸೂಲಿಗೆ ದಲ್ಲಾಳಿಗಳ ನೇಮಕ. ಹಫ್ತಾ ವಸೂಲಿಗೆಂದೇ ಟ್ರಾವೆಲ್ಸ್ ಆಫೀಸ್ ಬೇರೆ. ಹಫ್ತಾ ವಸೂಲಿಗೆ ಫೋನ್ ಪೇ ನಂಬರ್. ಮಾತಾಡಿ, ಬಸ್ 3000 ನೀವು ಎಷ್ಟು ಉಪ್ಪಾರಪೇಟೆ ಪೊಲೀಸ್ ಪೇದೆ ಮಂಜುನಾಥ್ ಗ್ಯಾಂಗ್ ಎಷ್ಟು ಭಯಾನಕವಾಗಿ ಹಫ್ತಾ ವಸೂಲಿ ಮಾಡ್ತಿದೆ ಅಂದ್ರೆ, ಇವರು ಲೂಟಿ ಕೆಲಸಕ್ಕೆಂದೇ ಗಾಂಧಿನಗರದಲ್ಲಿ ಮಹಾಲಕ್ಷ್ಮಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಫೀಸ್ ಮಾಡ್ಕೊಂಡಿದ್ದಾರೆ. ಮಂಜುನಾಥ್ ಮೆಜೆಸ್ಟಿಕ್ನಲ್ಲಿ ಹೈಫೈ ಆಫೀಸ್ ಮಾಡಿಕೊಂಡು ದಲ್ಲಾಳಿಗಳನ್ನು ಕೂಡ ನೇಮಕ ಮಾಡಿಕೊಂಡಿದ್ದಾನೆ. ಪ್ರತಿ ಬಸ್ ಚಾಲಕರು ಪ್ರತಿ ತಿಂಗಳು ಹಫ್ತಾವನ್ನ ಈ ದಲ್ಲಾಳಿಗಳ ಮುಖಾಂತರವೇ ಕೊಡಬೇಕು. ನೇರವಾಗಿ ದಲ್ಲಾಳಿಗಳ ಅಕೌಂಟ್ಗೆ ಹಾಕಬೇಕು ಅಂತ ಮಂಜುನಾಥ್ ಆರ್ಡರ್ ಕೊಡ್ತಾನೆ. ನಮ್ಮ ಆಫೀಸಿಗೆ ಹಿಂದೆಗಡೆ ಮಹಾಲಕ್ಷ್ಮಿ ಅಂತ, ಅಲ್ಲಿ ಬಂದು ಕೊಟ್ಬಿಟ್ಟು ಅವ್ರು மகாலட்சுமி இப்போ ஒரு வட்டி இது கொடுக்க சொன்னார். நாளைக்கு ஓனர் வந்து கொடுக்குறாரு. तो 2500 बोला तो 2500 इंतजार करो बोलो இப்போ எடக்கு எழுதுறது தரணா ஒரு தரணா அப்புறமா பேசிட்டு இப்போ சொல்லிட்டாருல நம்ம கொஞ்சம் மெயின் அது
இப்போ சொல்லிட்டா தூதர் அவர் சொன்னார் எங்கள் ஓனர் கொஞ்சம் கம்மி கேட்க சொன்னார். அவர் கிடைக்கல, அவர் எங்கேயோ வெளியே ஓனர் இருக்கு. நீங்க பேசிக்கலாம். இப்போ 2200 சொல்லிடுவாங்க. அந்த சரி யார் ನಂಬರ್ ಇಲ್ಲ ಎಂದು ನಾನು ಪ್ರಾಮಾಣಿಕ ಮಂಜುನಾಥ್ ಅಂಡ್ ಗ್ಯಾಂಗ್ ಮಾಡ್ತಿದ್ದ ಲಜ್ಜೆಗೇಡಿ ಲಂಚಾವತಾರವನ್ನು ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ರೆಡ್ ಹ್ಯಾಂಡ್ ಆಗಿ ಬಟಾಯ್ ಬಯಲು ಮಾಡಿದಾಗ ಆತನ ರಿಯಾಕ್ಷನ್ ನೋಡಿ. ತುಂಬಾ ಸಾಚ. ಹೌದು ಪ್ರಾಮಾಣಿಕನೇ. ಕನ್ನಡದಲ್ಲಿ ಹೋಗಿ ಮುಖ ನೋಡ್ರಿ. ನಮ್ಗೆ ಕಷ್ಟ. ಯಾರಾದ್ರೂ ಹೂವಿನಾರ ತಂದು ಕೊಡಿ ಸರ್, ಹಾಕ್ಬಿಡೋಣ. ನನಗೆ ಹಾಕ್ತಾರೆ ನಡಿ. ಮೈಕ್ ಮುಟ್ಬೇಡಿ ನೀವು. ಒಂದು ಬಸ್ಗೆ 500 ರೂಪಾಯಿ ಅಂದ್ರೆ ದಿನಕ್ಕೆ ಲಕ್ಷಾಂತರ, ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬ್ಲ್ಯಾಕ್ ವ್ಯವಹಾರ ನಡೆಯುತ್ತೆ. ಇಷ್ಟೆಲ್ಲ ಆದ್ರೂ ಮೇಲಾಧಿಕಾರಿಗಳು ಮಾತ್ರ ನಮಗೇನೂ ಗೊತ್ತಿಲ್ಲ ಅನ್ನೋ ಹಾಗೆ ಜಾಣ ಮೌನ ಪ್ರದರ್ಶಿಸುತ್ತಿದ್ದಾರೆ. 3 ತಿಂಗಳಿಂದ ನಿಮ್ಮ ಹಿಂದೆ ಬಿದ್ದಿದ್ದೀನಿ. ನೀವು 3 ತಿಂಗಳಿಂದ 6 ತಿಂಗಳು ಬೇಡ್ರಿ. ನಿಂತ್ಕೊಂಡು ನಾನು ಡ್ಯೂಟಿ, ನಾನು ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ತಟ್ಟೆ ಕೊಡ್ತೀನಿ ಬೇಕಾದ್ರೆ. ಯಾಕೆ ಭಿಕ್ಷೆ ಬೇಡ? ಇನ್ನೇನ್ ಮಾಡ್ತಾ ಇರೋದು ನೀವು? ನಿಮ್ಮ ಹತ್ರ ಅವ್ರನ್ನ ಏನ್ ಕೇಳೋದು? ಕೊಟ್ಟೆ ಎಲ್ಲ ಸರಿಯಾಗಿ. ಇನ್ಸ್ಪೆಕ್ಟರ್ ಹತ್ರ ನಾನು ತಪ್ಪು ಮಾಡಿಲ್ಲ. ವಾದ ಮಾಡಬೇಡಿ ನೀವು. ಇನ್ನಾದ್ರೂ ಮೇಲಾಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಈ ಹಫ್ತಾ ವಸೂಲಿ ದಂಧೆಗೆ ಬ್ರೇಕ್ ಹಾಕ್ಲಿ. ಯಾಕೆ ನಮ್ಮ ರಾಜ್ಯದ ಪೊಲೀಸರು ತಮ್ಮ ಕರ್ತವ್ಯ ಮರೆತು ಭಿಕ್ಷಾಟನೆ ಮಾಡ್ತಿದ್ದಾರೆ ಅನ್ನೋದನ್ನು ಗೃಹ ಸಚಿವರು ತನಿಖೆ ನಡೆಸಿ ಪರಿಹಾರ ಹುಡುಕ್ಲೇಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹ. ಪ್ರಶಾಂತ್ ಜೊತೆ ಕುಮಾರ್, ವಿಜಯ್ ಟೈಮ್ಸ್, ಬೆಂಗಳೂರು.